ವೇಮನ ಮಹರ್ಷಿಗಳು ಸಮಾಜಕ್ಕೆ ನೀಡಿದ ತತ್ವಗಳು, ಸಂದೇಶ ಹಾಗೂ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಭಾರತದಲ್ಲಿ ಇಂತಹ ಸಾವಿರಾರು ಮಹಾನುಭಾವರು ಜನ್ಮ ತಾಳಿದ್ದರಿಂದಲೇ ಇನ್ನೂ ಈ ದೇಶ ಹಿಂದೂ ಧರ್ಮ ಹಾಗೂ ಸಂಸ್ಕೃತಿ ಉಳಿದುಕೊಂಡಿದ್ದು, ಅವರಿಗೆ ಗೌರವ ಸಲ್ಲಿಸಬೇಕಾದುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು ಹೇಳಿದರು. ಮಹಾಯೋಗಿ ವೇಮನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಹಾಗೂ ಬೆಂಗಳೂರು ಉತ್ತರ ವಲಯ ರೆಡ್ಡಿ ಜನಸಂಘದ ಆಶ್ರಯದಲ್ಲಿ ಮಹಾಯೋಗಿ ವೇಮನರ 614ನೇ ಜಯಂತ್ಯೋತ್ಸವದ ಪ್ರಯುಕ್ತ ಯಲಹಂಕ ಉಪನಗರದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಇಂದು ಜನಸಂಖ್ಯೆ ಹೆಚ್ಚಾಗುತ್ತಿದ್ದು, ರಕ್ತದಾನಿಗಳ ಸಂಖ್ಯೆ ಕಡಿಮೆಯಾಗುತ್ತಿರುವ ಪರಿಣಾಮ ರಕ್ತ ಭಂಡಾರಗಳಲ್ಲಿ ರಕ್ತದ ಕೊರತೆ ಇದೆ. ಆಪತ್ಕಾಲದಲ್ಲಿ ಮನುಷ್ಯನ ಪ್ರಾಣ ಉಳಿಸಲು ರಕ್ತ ಬಹಳ ಅವಶ್ಯಕ. ಈ ದಿಸೆಯಲ್ಲಿ ವೇಮನ ಮಹರ್ಷಿಯವರ ಹೆಸರಿನಲ್ಲಿ ಪ್ರತಿ ವರ್ಷ ರಕ್ತದಾನ ಶಿಬಿರ ಆಯೋಜಿಸಿದ್ದು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುತ್ತಿದ್ದಾರೆ. ಇದೊಂದು ಸ್ತುತ್ಯಾರ್ಹವಾದಂತಹ ಕಾರ್ಯವಾಗಿದೆ ಎಂದರು. ಶಿಬಿರದಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಕ್ತದಾನ ಮಾಡಿದರು. ದಾನಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಒಟ್ಟು 501 ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ಸಂಘದ ಅಧ್ಯಕ್ಷರಾದ ಶ್ರೀ ಎಸ್.ಎನ್. ಸಂಪತ್ ಕುಮಾರ್ ರವರು, ಉಪಾಧ್ಯಕ್ಷರಾದ ಶ್ರೀ ಎಂ. ಮೋಹನ್ ಕುಮಾರ್ ರವರು, ನಿರ್ದೇಶಕರಾದ ಸಿ.ಆರ್. ಜಯಪ್ಪ ರೆಡ್ಡಿ, ಎಸ್.ಜಿ. ನರಸಿಂಹಮೂರ್ತಿ, ಎಸ್.ಟಿ.ಡಿ. ಮೂರ್ತಿ, ರತ್ತಮ್ಮ ಮುನಿರೆಡ್ಡಿ, ರಾಜಣ್ಣ ಎಚ್, ರಾಜಣ್ಣ ಟಿ, ಸತೀಶ್ ಕೆ.ವಿ, ಟಿ. ವೆಂಕಟರಾಮರೆಡ್ಡಿ, ಕೆ.ಜಿ. ರಾಮಕೃಷ್ಣಯ್ಯ, ಟಿ.ಎನ್. ಶ್ರೀನಿವಾಸ್, ನರಸಿಂಹಮೂರ್ತಿ ಜಿ, ಸಿ. ಶ್ರೀನಿವಾಸ್, ನೀತಾ ಎಂ.ಎನ್. ರೆಡ್ಡಿ, ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ, ಯಲಹಂಕ ನಗರ ಮಂಡಲ ಅಧ್ಯಕ್ಷರಾದ ಎಂ. ಮುನಿರಾಜು, ಚೊಕ್ಕನಹಳ್ಳಿ ವೆಂಕಟೇಶ್, ಅದ್ದೆ ವಿಶ್ವನಾಥಪುರ ಮಂಜುನಾಥ್, ಎಸ್.ಜಿ. ಪ್ರಶಾಂತ ರೆಡ್ಡಿ, ಕೆ. ವೀರಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ವರ್ಷದ ಜಯಂತಿಯನ್ನು ಈಗಾಗಲೇ ನಾವು ಆಚರಿಸಿದ್ದೀವಿ. ಪ್ರತಿ ವರ್ಷ ಕೂಡ ವೇಮನ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ವತಿಯಿಂದ ಅದ್ದೂರಿಯಾದಂಥ ವೇಮನ ಜಯಂತಿ ಮತ್ತು ಅದರ ಪ್ರಯುಕ್ತ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರವನ್ನು ಪ್ರತಿ ವರ್ಷದ ರೀತಿಯಲ್ಲಿ ಕೂಡ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ನಮ್ಮ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ನಿರ್ದೇಶಕರು ಮತ್ತು ಸಾರ್ವಜನಿಕರು ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ವೇಮನ ಮಹರ್ಷಿ ಸುಮಾರು 7 ಶತಮಾನಗಳ ಹಿಂದೆ ಜನ್ಮವನ್ನು ತಾಳದಂಥ ಮತ್ತು ಇವತ್ತು ಕೂಡ ಪ್ರಸ್ತುತ ಇರ್ತಕ್ಕಂಥ ಅವರ ವಚನಗಳು ಅವ್ರೇನು ಹೇಳಿದರು ಇವತ್ತು ಕೂಡ ಅದು ನಿಜ ಆಗ್ತಾ ಇರ್ತಕ್ಕಂಥ ಒಬ್ಬ ಮಹಾ ದಾರ್ಶನಿಕ, ಅಂಥ ಒಬ್ಬ ಮಹಾನುಭಾವನ ಹೆಸರಿನಲ್ಲಿ ಜಯಂತಿಯನ್ನು ಇವತ್ತು ನಾವು ಅದ್ದೂರಿಯಿಂದ ಮಾಡ್ತಾಯಿದ್ದೀವಿ. ಮತ್ತು ಸರ್ಕಾರದ ಕಡೆಯಿಂದ ಕೂಡ ಈಗಾಗಲೇ ತಾಲೂಕು ಕಚೇರಿಯಲ್ಲಿ ಕೂಡ ನಾವು ಮಾಡಿದ್ದೀವಿ. ಮತ್ತು ವೇಮನರವರ ಹೆಸರಿನಲ್ಲಿ ಯಲಹಂಕದಲ್ಲಿ ಒಂದು ಉದ್ಯಾನವನಕ್ಕೂ ಕೂಡ ಹೆಸರನ್ನು ಕೂಡ ನಾವು ಇಟ್ಟಿರ್ತಕ್ಕಂಥದ್ದು. ನಾವು ವೇಮನ ಮಹರ್ಷಿಯ ಆದರ್ಶನವನ್ನು ನಾವೆಲ್ಲ ಕೂಡ ಅಳವಡಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ನಮ್ಮ ದೇಶದಲ್ಲಿ ಸಾವಿರಾರು ಜನ ಈ ಥರ ಮಹಾನುಭಾವರುಗಳು ಇದ್ದಿದ್ದರಿಂದನೇ ಇವತ್ತು ಕೂಡ ಇನ್ನೂ ಈ ದೇಶ, ಈ ಹಿಂದೂ ಧರ್ಮ, ಈ ಸಂಸ್ಕೃತಿ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಅಂಥ ಮಹಾನುಭಾವರಿಗೆ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ವೇಮನ ಜಯಂತಿ ಕೇವಲ ಪುಷ್ಪಾರ್ಚನೆಯನ್ನು ಮಾಡೋದಲ್ಲ, ಪ್ರತಿ ವರ್ಷ ಕೂಡ ನಮ್ಮ ಈ ಭಾಗದ ಯುವಕರು ಯುವತಿಯರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ರಕ್ತದಾನವನ್ನು ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇವತ್ತು ಒಬ್ಬ ರಕ್ತ ಕೊಟ್ಟರೆ ಅದು 10 ಜನಗಳಿಗೆ ಆ ರಕ್ತವನ್ನು ಕೊಡ್ತಕ್ಕಂಥದ್ದು ಮತ್ತು ರಕ್ತ ಭಾಳ ಅವಶ್ಯಕತೆ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲಕ್ಕಿಂತಲೂ ಕೂಡ ಇವಾಗ ಶ್ರೇಷ್ಠವಾದ ದಾನ ಅಂದರೆ ರಕ್ತದಾನನೇ ಆಗೋಗಿದೆ. ಮೊದಲೆಲ್ಲ ಕೂಡ ಅನ್ನದಾನ ಅವೆಲ್ಲ ಅಂದರೆ ಈಗ ಅನ್ನ ಎಲ್ಲ ಸಿಕ್ಕಾಪಟ್ಟೆ ಇದೆ, ಏನೂ ಸಮಸ್ಯೆ ಇಲ್ಲ. ಆದರೆ ಕೊರತೆ ಇರ್ತಕ್ಕಂಥದ್ದು ರಕ್ತದ ಸಮಸ್ಯೆ. ಈ ವೇಮನ ಬ್ಯಾಂಕಿನ ವತಿಯಿಂದ ಪ್ರತಿ ವರ್ಷ ಈ ಥರ ರಕ್ತದಾನವನ್ನು ಮಾಡಿ ಅದನ್ನು ಸಂಬಂಧಪಟ್ಟಂಥ ಸಂಸ್ಥೆಗಳಿಗೆ ತಲುಪಿಸಿ ನೂರಾರು ಜನಗಳ ಪ್ರಾಣ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಅತ್ಯಂತ ಸ್ತುತ್ಯಾರ್ಹವಾದಂಥ ಕೆಲಸ. ಮಹಾಯೋಗಿ ವೇಮನ ಜಯಂತಿ ಅಂಗವಾಗಿ ಇವತ್ತು ಮಹಾಯೋಗಿ ವೇಮನ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಮಾಜಿ ಅಧ್ಯಕ್ಷರಾದ ಮುನರಡ್ಡಣ್ಣವರ ಬೆಂಬಲ ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರ ಬೆಂಬಲದಿಂದ, ಹಾಗೆ ನಮ್ಮ ನಿರ್ದೇಶಕರು, ಅಧ್ಯಕ್ಷರು ಎಲ್ಲರೂ ಕೂಡ ಸಹಾಯದಿಂದ ಇವತ್ತಿನ ವೇಮನ ಜಯಂತಿ ಅಂಗವಾಗಿ ರಕ್ತದಾನ ಶಿಬಿರವನ್ನು ಕೂಡ ಇವತ್ತು ಏರ್ಪಡಿಸಿ
ಸಾಕಷ್ಟು ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಜನ ಬಂದು ನಮ್ಮ ಸಾರ್ವಜನಿಕರು ಮತ್ತು ಹಾಗೂ ವಿದ್ಯಾರ್ಥಿಗಳು ಹಾಗೂ ನಮ್ಮ ಸದಸ್ಯರುಗಳು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತುಂಬ ಉತ್ಸಾಹದಿಂದ ಇವತ್ತಿನ ದಿನ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ರಕ್ತದಾನ ಶ್ರೇಷ್ಠ ದಾನ ಅಂತೇಳಿ ನಾವು ಒಪ್ಪಿರ್ತಕ್ಕಂಥವ್ರು. ಈ 15 ವರ್ಷಗಳಿಂದ ಸಹ ಇದನ್ನು ನಾವು ರೂಢಿಸ್ಕೊತ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಸುಮಾರು ಒಂದು 600 ಯೂನಿಟ್ ಆಗ್ಬೋದು ಅಂತೇಳಿ ನಾವು ಒಂದು ಅಂದಾಜಿಸ್ತಾ ಇದ್ದೀವಿ. ಗುರಿ ಇದೆ. ಅದೇ ರೀತಿಯಾಗಿ ಆಗುತ್ತೆ, ಅದರಲ್ಲಿ ಏನೂ ಸಂದೇಹ ಇಲ್ಲ. ಮತ್ತು ನಮ್ಮ ಸೊಸೈಟಿಯಲ್ಲಿ ಕೂಡ 6,000 ಸದಸ್ಯರು ಇವತ್ತು ಮುಗಿದಿದೆ. 6,000 ಸದಸ್ಯತ್ವವನ್ನು ಕೂಡ ಮುಗಿದಿದೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ ಅಂತೇಳಿ ಭಾವಿಸ್ತೇನೆ. ಸರ್, ಪ್ರಗತಿ ಹಾದಿಯಲ್ಲಿ ಏನಾದರೂ ಹೊಸ ಇನಿಷಿಯೇಟಿವ್ ಇದೆ? ಸಾಕಷ್ಟು ಬದಲಾವಣೆಗಳು ಸಹ ನಾವು ತರುವಂಥದ್ದನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ತುಂಬ ಒಂದು ಹೊಸತನವನ್ನು ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮೋಹನ್ ಕುಮಾರ್, ಉಪಾಧ್ಯಕ್ಷರು. ತಡವಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ 14 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ. ಈ ವರ್ಷ ಸುಮಾರು ಒಂದು 600 ಯೂನಿಟ್ ಅಷ್ಟು ಕಲೆಕ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ನಮ್ಮ ಉದ್ದೇಶ ಮೇಯ್ನ್ ನಮ್ಮ ಸದಸ್ಯರಿಗೆ ಮತ್ತು ಇತರರಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅನ್ನೋ ಲೆಕ್ಕದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿ ರೆಡ್ ಕ್ರಾಸ್ ಅವ್ರಿಗೆ ಕೊಡ್ತಾ ಇರೋದು ನಮ್ಮ ಮೊದಲಿಂದ. ಮೊನ್ನೆ ಲಾಸ್ಟ್ ಟೈಮ್ ನಾವು ಕರ್ನಾಟಕದಲ್ಲಿ 5th ಪ್ಲೇಸಲ್ಲಿದ್ವಿ. ಈ ಸರಿ ಇನ್ನೂ 1-2 ಪ್ಲೇಸ್ ಮುಂದಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಇಚ್ಛೆ. ಇಷ್ಟೇ. ಎಲ್ಲರಿಗೂ ಸ್ಟೂಡೆಂಟ್ಸ್ ಎಲ್ಲರಿಗೂ, ಎಲ್ಲ ಕಾಲೇಜಿನವ್ರಿಗೂ, ಎಲ್ಲ ನಮ್ಮ ಸದಸ್ಯರು ಬಂದು ಡೊನೇಟ್ ಮಾಡಿರೋರಿಗೆ, ಸದಸ್ಯರು ಅಲ್ದ ಇರೋರು ಡೊನೇಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ. ಬ್ಯಾಂಕ್ನ ಪ್ರಗತಿ ಹೇಗಿದೆ ಸರ್? ಬ್ಯಾಂಕಿನ ಪ್ರಗತಿ ಮೊದಲಿಗಿಂತ ಪ್ರತಿ ವರ್ಷವೂ ನಾವು ಮುಂದುವರ್ಕೊಂಡೇ ಬಂದಿದ್ದೀವಿ. ಪ್ರತಿ ವರ್ಷವೂ ಡಿವಿಡೆಂಟು ಕೊಡ್ಕೊಂಡು ಬಂದಿದ್ದೀವಿ. ಸದಸ್ಯತ್ವೂ ಈಗಾಗಲೇ 5,000 ಚಿಲ್ಲರೆ ದಾಟಿದೆ. ನಮಗೆ ಸಾಹೇಬರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಸಾಹೇಬರು ನಮ್ಮ MLA ಸರ್ ವಿಶ್ವನಾಥ್ ಅಣ್ಣವರು ಪ್ರತಿ ವರ್ಷ ನಮಗೆ ಅವ್ರ ಉತ್ತೇಜನದಿಂದಲೇ ಎಲ್ಲ ರೀತಿಯಲ್ಲಿ ನಮ್ಮ ಬ್ಯಾಂಕ್ ಪ್ರಗತಿ ಆಗ್ತಾನೇ ಇದೆ. ಪ್ರತಿ ನಮ್ಮ ಬ್ಯಾಂಕಿನ ಯಾವುದಾದ್ರೂ ಒಂದು ಈವೆಂಟ್ ಆದರೆ ಅನ್ನೊಂದು ಮಿಸ್ ಆಗದೆ ಬರ್ತಾರೆ. ನಾವು ಇನ್ವೈಟ್ ಮಾಡ್ತೀವಿ, ಅದೇ ರೀತಿ ಅವರು ಬರ್ತಾರೆ. ಅವರು ಪ್ರೋತ್ಸಾಹ ತುಂಬ ಇದೆ ನಮಗೆಲ್ಲರಿಗೂ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದ ಮುನ್ರೆಡ್ಡಿ ಸರ್ಗೂ ನಮ್ಗೆ ಪ್ರೋತ್ಸಾಹ ಇದೆ. ತಮ್ಮ ಹೆಸರು ಹುದ್ದೆ? ಸಂಪತ್ ಕುಮಾರು, ಅಧ್ಯಕ್ಷರು. 614ನೇ ಜಯಂತಿಯ ಪ್ರಯುಕ್ತ ಇವತ್ತು ನಮ್ಮ ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ SR ವಿಶ್ವನಾಥ್ಜಿರವರು ಬಂದು ಇವತ್ತು ರಕ್ತದಾನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಇದು ಪ್ರತಿ ವರ್ಷದಂತೆ ತುಂಬ ಸದಸ್ಯರೆಲ್ಲನೂ ವೈಯಕ್ತಿಕವಾಗಿ ಎಲ್ಲ ಅವರೇ ಬಂದು ಭಾಗವಹಿಸಿ ಇವತ್ತು ಸುಮಾರು ಒಂದು 1000 ಜನ ಇವತ್ತು ಬ್ಲಡ್ ಕ್ಯಾಂಪನ್ನು ಕೊಡ್ತಾ ಇದ್ದಾರೆ. ನಮ್ಮ ಶಾಸಕರ ಆದೇಶದ ಮೇರೆಗೆ ಈ ವರ್ಷ ತುಂಬ ಹೆಚ್ಚಿಗೆ ಸುತ್ತು ಕಾಲೇಜುಗಳು ಮಕ್ಕಳು ಸ್ವಯಂ ಪ್ರೇರಿತವಾಗಲು ಅವರೇ ಬಂದು ಇವತ್ತು ರಕ್ತದಾನವನ್ನು ಮಾಡ್ತಾ ಇರೋದು ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ನಮ್ಮ ವೇಮನ ಜಯಂತಿಯ ಪ್ರಯುಕ್ತ ಈ ಒಂದು ಮಾಡ್ತಾ ಇರೋ ಕಾರ್ಯಕ್ರಮ ಇವತ್ತು ನಮಗೆ ತುಂಬ ಬ್ಯಾಂಕ್ಗೂ ನಮಗೂ ತುಂಬ ಸಂತೋಷ ಆಗ್ತಾಯಿದೆ. ಎಲ್ಲ ಒಂದು ಸದಸ್ಯರಿಗೂ ಎಲ್ಲರಿಗೂ ತುಂಬ ಸಂತೋಷ ಆಗ್ತಾಯಿದೆ. ಶುಭಾಶಯಗಳು ಹೇಳ್ಬಿಡಿ ಸರ್. ವೇಮನ ಜಯಂತಿಯ 614ನೆಯ ಇಡೀ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಹೆಸರು ಸರ್? ಪ್ರಶಾಂತ್. ಜಯಂತಿಯನ್ನು ಯಲಹಂಕ ಮೇನ್ ಬ್ರಾಂಚಲ್ಲಿ ಆಚರಣೆ ಮಾಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಸಕರಾದಂಥ SR ವಿಶ್ವನಾಥ್ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಹೂವಿನ ಗುಚ್ಛ ಅರ್ಪಿಸೋ ಬದಲು ರಕ್ತದಾನವನ್ನು ಕೊಟ್ಟು ಈ ಮಹಾಯೋಗಿ ವೇಮನನ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಎಲ್ಲ ಕಾಲೇಜು PGಗಳು ಮತ್ತು ನಮ್ಮ ಸಾರ್ವಜನಿಕರು ಬಂದು ಸ್ವಯಂ ಪ್ರೇರಿತವಾಗಿ ಈ ಒಂದು ಕಾರ್ಯಕ್ರಮವನ್ನು, ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಿದ್ದಾರೆ. ರಕ್ತದಾನಕ್ಕಿಂತ ಮಹಾದಾನ ಯಾವುದೂ ಇಲ್ಲ. ಈ ಒಂದು ರಕ್ತದಾನದಿಂದ ಒಬ್ಬ ಮನುಷ್ಯ ರಕ್ತ ಕೊಟ್ಟರೆ 4-5 ಜನಕ್ಕೆ ಅವರನ್ನು ಪ್ರಾಣ ಉಳಿಸ್ಬೋದು. ಆ ಒಂದು ಕಾರ್ಯಕ್ರಮವನ್ನು ನಾವು ಯಲಹಂಕದಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಎಲ್ಲ ಸಾರ್ವಜನಿಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಈ 614ನೇ ಮಹಾಯೋಗಿ ವೇಮನ ಜಯಂತಿಯನ್ನು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆಶ್ರಯಿಸ್ತಾ ಆ ಭಗವಂತನ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು T. ವೆಂಕಟರಾಮ ರೆಡ್ಡಿ ಅಂತ, ಚೊಕ್ಕನಹಳ್ಳಿ ಬಡಾವಣೆ. ಧನ್ಯವಾದಗಳು ಸರ್.